ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವೀಸ್ ಟ್ರೇಲ್ಸ್. ಇವತ್ತು ನಾನು ಮನೇಲಿ ಹೋಮ್ ಮೇಡ್ ತಂದೂರಿ ಚಿಕನ್ ಡ್ರಮ್ ಸ್ಟಿಕ್ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ದೊಡ್ಡ ಬೌಲ್ ತೊಗೊಂಡು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಶ್ಮೀರಿ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 6 to 8 ಪೀಸಸ್ ಯೂಸ್ ಮಾಡ್ತಿದ್ದೀನಿ. ಅದ್ರ ತಕ್ಕನಾಗ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣಿನ ಸೈಜು ಮೀಡಿಯಮ್ ಸೈಜ್ ನಿಂಬೆಹಣ್ಣಿನ ರಸ ಹಿಂಡ್ಕೋಬೇಕು. ಇದಾದಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಸೇರಿಸ್ಕೊಬೇಕು. ಪೆಪ್ಪರ್ ಪುಡಿ ಸುಮ್ಮನೆ ಟೇಸ್ಟ್ಗೋಸ್ಕರ ಲೈಟಾಗಿ ಸೇರಿಸ್ಕೊಳ್ಳಿ, ತುಂಬ ಹಾಕ್ಕೋಬೇಡಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದಾದಮೇಲೆ ನಾನು ತಂದೂರಿ ಚಿಕನ್ ಮಸಾಲ ಯೂಸ್ ಮಾಡ್ತಿದ್ದೀನಿ. ಇದು ಅಂಗಡಿ ಸ್ಟೋರ್ ಬಾಟು. ನಾನು ಈಸ್ಟರ್ನ್ ತಂದೂರಿ ಚಿಕನ್ ಮಸಾಲ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಬೋದು. ಇದಾದಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಪೇಸ್ಟ್ ಥರ ಆಗಬೇಕು. ನಾನಿಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಮಸಾಲ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಮಸಾಲ ಖಾರದ ಪುಡಿ ಮತ್ತು ತಂದೂರಿ ಮಸಾಲ ಜಾಸ್ತಿ ಹಾಕ್ಕೋಬೋದು. ಇಲ್ಲ ತುಂಬ ಮೈಲ್ಡ್ ಆಗಿರಬೇಕಂದ್ರೆ ತಂದೂರಿ ಮಸಾಲ ತುಂಬ ಮೀಡಿಯಮ್ ಆಗಿಡಿ. ಇದಾದಮೇಲೆ ಮಸಾಲ ಪೇಸ್ಟ್ ರೆಡಿ ಆಗಿದೆ. ಇವಾಗ ನಾನಿಲ್ಲಿ ಡ್ರಮ್ ಸ್ಟಿಕ್ ಚಿಕನ್ ಲೆಗ್ ಪೀಸಸ್ ಯೂಸ್ ಮಾಡ್ತಿದ್ದೀನಿ. ಲೆಗ್ ಪೀಸಸ್ನ 1-2 ಭಾಗ ಚಾಕುಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಮಸಾಲ ಎಲ್ಲ ತುಂಬ್ಸೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಪೀಸ್ ಒಳಗೆ ಮಸಾಲ ಸೇರುತ್ತೆ ಅಂದ್ಬಿಟ್ಟು. ಇದಾದಮೇಲೆ ಪೀಸ್ನ ಮಸಾಲೆ ಒಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಸಾಲ ಎಲ್ಲ ಸೇರಬೇಕು ಪೀಸ್ಗೆ, ಚಿಕನ್ ಪೀಸಸ್ಗೆ. ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಇಲ್ಲಾಂದರೆ ಒಳಗಡೆ ಎಲ್ಲ ಸಪ್ಪೆ ಬರುತ್ತೆ, ಮೇಲೆ ಮಾತ್ರ ಮಸಾಲ ತುಂಬಿಕೊಳ್ಳುತ್ತೆ. ಸೊ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಅವರ್ ಆದರೂ ಮಿನಿಮಮ್ಮು ಹಂಗೆ ಇಡಬೇಕು, ಮ್ಯಾರಿನೇಟ್ ಮಾಡಿ. ನಾನು ಓವರ್ ನೈಟ್ ಆದರೂ ಮ್ಯಾರಿನೇಟ್ ಮಾಡಿ ಇಡ್ಬೋದು. ನಿಮ್ಗೆ ಎಷ್ಟು ಟೈಮ್ ಇದೆಯೋ ಅದ್ರ ಬೇಸಿಸ್ ಮೇಲೆ ನೀವು ಮ್ಯಾರಿನೇಟ್ ಮಾಡಿ ಇಡಿ. ಆದರೆ ಮಿನಿಮಮ್ 30 ಮಿನಿಟ್ಸ್ ಆದರೂ ಮಾಡಬೇಕು. ಇದಾದಮೇಲೆ ನಾನಿಲ್ಲಿ ಪೀಸ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾವು ಓವನ್ನಲ್ಲಿ 200 ಡಿಗ್ರಿ ಸೆಲ್ಸಿಯಸಲ್ಲಿ 20 ಮಿನಿಟ್ಸು ಚಿಕನ್ನ ಬೇಕ್ ಮಾಡಬೇಕು. ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ನೀವು ಸುಮ್ಮನೆ ಪ್ಯಾನ್ ಫ್ರೈ ಆದರೂ ಮಾಡ್ಕೋಬೋದು. ಇಲ್ಲಾಂದರೆ ಸುಮ್ಮನೆ ಕುಕ್ಕರಲ್ಲಿ ಇಟ್ಟು ದಮ್ ಆದರೂ ಮಾಡ್ಬೋದು. ಇದಾದಮೇಲೆ 20 ಮಿನಿಟ್ಸ್ ಆದಮೇಲೆ ಒಂದು ಸತಿ ಫ್ಲಿಪ್ ಮಾಡಿ ಇನ್ನೊಂದು ಸತಿ 10 ಮಿನಿಟ್ಸ್ ಕುಕ್ ಮಾಡಿದ್ರೆ ರೆಡಿ.